ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಇವತ್ತಿನ ಒಂದು ಎನರ್ಜಿ ಪ್ರಕಾರ ಏನೆಲ್ಲ ಇದೆ ಅದ್ರ ಬಗ್ಗೆ ನೋಡೋಣ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಆರ್ ನಾಟ್ ಫಾರ್ ಫ್ರೀ. ಸೊ ನಿಮಗೆ ಪೇಯ್ಡ್ ಕನ್ಸಲ್ಟೇಷನ್ ಬೇಕು ಅಂದರೆ, ಸರಿಯಾದಂತಹ ಕ್ಲಾರಿಟಿ ಬೇಕು ಅಂದರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೋ ಲೈಕ್ ನನಗೆ ಜನರಲ್ ರೀಡಿಂಗಲ್ಲಿ ಉತ್ತರ ಸಿಗ್ತಾ ಇದೆ ಅಂದರೆ ಯು ಕ್ಯಾನ್ ವಾಚ್ ಜನರಲ್ ರೀಡಿಂಗ್ಸ್ ಯೂಟ್ಯೂಬ್ ವೀಡಿಯೋಸ್. ಬಟ್ ಇನ್ನೂ ಬೆಟರಾಗಿ ಕ್ಲಾರಿಟಿ ಬೇಕು ಲೈಫಲ್ಲಿ ಅಂತಂದರೆ ಮಾತ್ರ ಪರ್ಸ್ನಲ್ ರೀಡಿಂಗ್ನ ನೀವು ತೊಗೋಬಹುದು. ಬಟ್ ಆಲ್ಮೋಸ್ಟ್ ನಿಮಗೆ ಜನರಲ್ ರೀಡಿಂಗಲ್ಲಿ ಎಲ್ಲ ಕ್ಲಾರಿಟಿನೂ ಸಿಗ್ತಿರುತ್ತೆ. ಸಚ್ ಇನ್ ಕೇಸ್ ಇನ್ನೂ ಮೋರ್ ಕ್ಲಾರಿಟಿ ಬೇಕು ನಿಮ್ಮ ಲೈಫ್ ಬಗ್ಗೆ ಅಂದರೆ ಯು ಕ್ಯಾನ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್ಸ್. ಓಕೆ, ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸಸ್ ಕಲಿಬೇಕು, ಕ್ಯಾಂಡಲ್ ಕೋರ್ಸಸ್ ಕಲಿಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಲ್ಸೋ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಕಮಿಂಗ್ ಬ್ಯಾಕ್ ಟು ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಎಸ್, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಪಾಸಿಟಿವ್ ಆಗಿ ವಿಡಿಯೋನ ನೋಡಿ, ಪಾಸಿಟಿವ್ ಆಗಿರುವಂತಹ ಒಂದು ಅಂಶಗಳನ್ನು ತಗೊಳ್ಳಿ. ಎಲ್ಲವೂ ಎಲ್ಲರಿಗೂ ಅನ್ವಯ ಆಗೋದಿಲ್ಲ, ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ತಗೊಳ್ಳಿ ಅಂತ ಹೇಳ್ತಾ, ಸೊ ಎನರ್ಜಿ ಎಕ್ಸ್ಚೇಂಜಿಗೋಸ್ಕರ ಈ ಒಂದು ರೀಡಿಂಗ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೈಕ್, ಒಂದು ಕಮೆಂಟ್ ಅಂತ ಮಾಡ್ತಾ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡ್ಕೋಬಹುದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ತುಂಬ ಪ್ರೀತಿ ಇದೆ ನಿಮ್ಮ ಪರ್ಸನ್ಗೋಸ್ಕರ, ನಿಮಗೆ ತುಂಬ ಕಾತುರ ಇದೆ, ಕಾಯೋದಿದೆ, ವೇಟಿಂಗ್ ತುಂಬ ಇದೆ ಅಂತ ಹೇಳಬಹುದು. ಎಸ್, ಸೊ ಈ ಒಂದು ಫ್ಲೇಮ್ನ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ ಈ ಫ್ಲೇಮ್ನ ನೋಡ್ತಾ, ಸೊ ದಟ್ ನೀವು ಅವರ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ರೆಡ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅವರ ಫೇವ್ರೆಟ್ ಕಲರ್ ಆಗಿರಬಹುದು. ಸೊ ರೆಡ್ ಈಸ್ ದ ಸಿಂಬಲ್ ಆಫ್ ಲವ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್ ದೆಮ್. ಪ್ಲೀಸ್ 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 ಪ್ಲೀಸ್, ಹೇ ಯೂನಿವರ್ಸ್, ಥ್ಯಾಂಕ್ ಯು. ತುಂಬ ದಿನದಿಂದ ನೋ ಕಾಂಟ್ಯಾಕ್ಟ್ ಇದ್ದೀರಾ, ಕಮ್ಯುನಿಕೇಷನ್ ಇಲ್ಲ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ. ಬಟ್ ನಿಮ್ಮ ಪರ್ಸನ್ಗೆ ಫ್ರೀಡಮ್ನ ಅವಶ್ಯಕತೆ ಇದೆ, ಫ್ರೀಡಮ್ ಬೇಕು. ಸ್ಟಕ್ ಆಗಿದ್ದಾರೆ, ಧೈರ್ಯ ಇಲ್ಲ, ತುಂಬ ಭಯ ಕಾಡ್ತಾ ಇದೆ, ನಿಮ್ಮವರೆಗೂ ಬರೋದಕ್ಕೂ ಭಯ ಕಾಡ್ತಾ ಇದೆ. ಲೈಫಲ್ಲಿ ಏನು ನಡೀತಾ ಇದೆ ಕ್ಲಾರಿಟಿ ಇಲ್ಲ, ತುಂಬ ಮೂಡ್ ಸ್ವಿಂಗ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ತುಂಬಾ ಇವ್ರಿಗೆ ಕೆಲವೊಂದು ಸತಿ ಇವರ ಒಂದು ಪ್ರೀತಿ ತುಂಬ ಉಸಿರು ಕಟ್ಟಿಸುವಂಥದ್ದು ಕೆಲವೊಂದು ಸತಿ ನಿಮ್ಗೆ ಆಗ್ತಾ ಇತ್ತು. ಈಗ ನಿಮ್ಗೆ ಅನ್ನಿಸ್ತಾ ಇದೆ ಪ್ರೀತಿ ಉಸಿರು ಕಟ್ಟಿಸಿದ್ರು ಪರವಾಗಿಲ್ಲ, ಮಾತಾಡಿದ್ರೇ ಚೆನ್ನಾಗಿತ್ತು, ಈ ದೂರ ತಡೆಯೋಕ್ಕಾಗ್ತಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. ಬಟ್ ಇವರ ಒಂದು ಪ್ರೀತಿ ಅತಿಯಾಗಿತ್ತು, ಇವರ ಒಂದು ಪೊಸೆಸಿವ್ನೆಸ್ ಅತಿಯಾಗಿತ್ತು, ಆ್ಯಂಡ್ ಇವರ ಕೋಪ ಕೂಡ ಅತಿಯಾಗೇ ಇದೆ ನಿಮ್ಮ ಮೇಲೆ ಅಂತ ಹೇಳಬಹುದು. ಈ ಪರ್ಸನ್ ಎಲ್ಲವೂ ನಿಮ್ಗೆ ಏನು ಕೊಟ್ಟರು ಅತಿಯಾಗೇ ಕೊಡ್ತಾರೆ ಅಂತ ಹೇಳಬಹುದು. ಕೋಪನೂ ಅತಿ, ಪ್ರೀತಿನೂ ಅತಿ. ಬಟ್ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇದನ್ನು, ಈ ಪರ್ಸನ್ನ ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇನ್ನೇನು ನಾನು ನನ್ನ ಪರ್ಸನ್ನ ಅರ್ಥ ಮಾಡಿಕೊಂಡೆ, ಸರಿ ಹೋಗುತ್ತೆ ಎಲ್ಲ ಅಂತಿರುವಾಗಲೇ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಒಂದು ಜಗಳ ಆಯಿತು, ಒಂದು ಆರ್ಗ್ಯುಮೆಂಟ್ ಆಯಿತು. ಅದರಿಂದ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಫ್ಲವರ್ಸ್ ತುಂಬ ಇಷ್ಟ ಆಯಿತು. ನಿಮ್ಮ ಪರ್ಸನ್ ನಿಮಗೆ ಯಾವಾಗಲೂ ಮೀಟ್ ಆದಾಗ ಫ್ಲವರ್ಸ್ನ ತಂದು ಕೊಡುವಂಥದ್ದು, ರೋಸಸ್ನ ತಂದು ಕೊಡುವಂಥದ್ದು, ಪಿಂಕ್ ರೋಸಸ್ ಜಾಸ್ತಿ ನಿಮಗೆ ಕೊಡ್ತಾಯಿದ್ರು ಅಂತ ಹೇಳ್ಬೋದು, ಅಥವಾ ರೆಡ್ ರೋಸಸ್ ಜಾಸ್ತಿ ಕೊಡ್ತಾಯಿದ್ರು ಅಂತ ಹೇಳ್ಬಹುದು. ಇಲ್ಲಿ ಪರ್ಫ್ಯೂಮ್, ಸೆಂಟ್, ಈ ರೀತಿಯ ಒಂದು ಫ್ರಾಗ್ರೆನ್ಸಸ್ ನಿಮಗೆ ನಿಮ್ಮ ಪರ್ಸನ್ ಅವರ ಒಂದು ಅದು ತುಂಬ ಇಷ್ಟ ಆಗುವಂಥದ್ದು. ನಿಮ್ಮ ಪರ್ಸನ್ ಅವರ
ಹಾಕ್ಕೊಳ್ಳುವಂಥ ಪರ್ಫ್ಯೂಮ್ ಸೆಂಟ್ ಫ್ರಾಗ್ರೆನ್ಸ್ ಏನಿದೆ ಅದನ್ನು ನೀವು ಈಗ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅವರ ಒಂದು ಪ್ರೆಸೆನ್ಸ್ನ ಫೀಲ್ ಮಾಡೋದಕ್ಕೋಸ್ಕರ ಅವ್ರು ಯೂಸ್ ಮಾಡ್ತಿರುವಂಥ ಪರ್ಫ್ಯೂಮ್ಸ್ನ ನೀವು ಕೆಲವರು ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ. ಇಫ್ ಎಸ್ ಕಮೆಂಟಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಯಾರೋ ನಿಮ್ಮ ಪರ್ಸನ್ಗೆ ಒಂದು ವಿಷದ ಬೀಜ ಬಿತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮೈಟ್ ಬಿ ನಿಮ್ಮ ವಿರುದ್ಧವಾಗಿ ಒಂದಷ್ಟು ಮ್ಯಾನಿಪುಲೇಷನ್ಸ್ ನಡೀತಾ ಇದೆ ಈ ಒಂದು ಪರ್ಸನ್ಗೆ ಅಂತ ಹೇಳ್ಬಹುದು, ಈ ಒಂದು ಪರ್ಸನ್ ಮೈಂಡ್ಗೆ ಅಂತ ಹೇಳ್ಬಹುದು. ಮೈಟ್ ಬಿ ನಿಮ್ಮ ಪರ್ಸನ್ ತುಂಬ ಎಮೋಷನಲ್, ಯಾರು ಏನೇ ಹೇಳಿದ್ರೂ ಬೇಗ ಕೇಳುವಂಥದ್ದು, ಸ್ವಂತಿಕೆ ಅನ್ನೋದಿಲ್ಲ, ಸ್ವಂತ ಡಿಸಿಷನ್ಸ್ ಅನ್ನೋದಿಲ್ಲ. ಯಾರು ಏನಾದರೂ ಬಂದು ಸ್ವಲ್ಪ ಎಮೋಷ್ನಲಿ ಹೇಳಿದ್ರೆ ಅಯ್ಯೋ ಪಾಪ ಅಂತ ಕರಗುವಂಥ ಸ್ವಭಾವದವರು ಆಗಿರೋದ್ರಿಂದ ಬೇರೆದವರ ಒಂದು ಸರಿ ತಪ್ಪುಗಳನ್ನು ಇವರು ಯೋಚನೆ ಮಾಡದೆ ಯಾರೇನು ಹೇಳ್ತಾರೆ ಅದನ್ನೇ ನಂಬಿ ನಿಮ್ಮ ಮೇಲೆ ಕೂಗಾಡುವಂಥದ್ದು, ನಿಮ್ಮ ಜೊತೆ ಜಗಳಾಡುವಂಥದ್ದು, ಈ ರೀತಿಯ ಸನ್ನಿವೇಶಗಳು ನಿಮ್ಮಿಬ್ಬರ ಮಧ್ಯೆ ಆಗಿದೆ ಅಂತ ಹೇಳ್ಬೋದು. ಬಟ್ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಇದ್ದಾಗ, ಕಾಂಟ್ಯಾಕ್ಟಲ್ಲಿದ್ದಾಗ ನಿಮ್ಮ ಇಬ್ಬರ ಪ್ರೀತಿ ಒಂದು ತಾಯಿ ಮಗುವಿನಂತೆ ಇತ್ತು. ನೀವು ಅವರನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರಿ ಅಥವಾ ಅವರು ನಿಮ್ಮನ್ನು ಒಂದು ಮಗುವಿನ ಥರ ಪ್ರೀತಿ ಮಾಡ್ತಾಯಿದ್ರು. ಅಷ್ಟೊಂದು ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಇತ್ತು ಅಂತ ಹೇಳ್ಬೋದು. ಮೈಟ್ ಬಿ ಇಲ್ಲಿ ಮದುವೆ ಆಗೋಣ ಅನ್ನೋ ಒಂದು ಮಾತುಕತೆ ನಡೀತಾ ಇತ್ತು. ಮದುವೆ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ರು ಕೆಲವರು, ಅಥವಾ ಫ್ಯಾಮಿಲಿ ಹೇಗಿರಬೇಕು, ಎಷ್ಟು ಮಕ್ಕಳಿರಬೇಕು ಎಲ್ಲವೂ ಪ್ಲ್ಯಾನಿಂಗ್ ಆಗಿತ್ತು. ಬಟ್ ಆಲ್ ಆಫ್ ಅ ಸಡನ್ ಸಮ್ ಮ್ಯಾನಿಪುಲೇಷನ್, ಸಮ್ ಥರ್ಡ್ ಪಾರ್ಟಿ ಎನರ್ಜೀಸ್ ಅಥವಾ ಸಮ್ ಎವಿಲೈಸ್ ನಿಮ್ಮಿಬ್ಬರನ್ನು ದೂರ ಮಾಡಿದೆ ಅಂತ ಹೇಳಬಹುದು. ಬಟ್ ಡೋಂಟ್ ವರಿ, ಸಮಥಿಂಗ್ ಈಸ್ ಗುಡ್ ಹ್ಯಾಪನಿಂಗ್. ಈ ಒಂದು ಫುಲ್ ಮೂನ್ ಕಳೀತಿದ್ದ ಹಾಗೇನೆ, ಈ ಒಂದು ಹುಣ್ಣಿಮೆ ಕಳೀತಿದ್ದ ಹಾಗೇನೆ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬಹುದು. ಒಂದೊಳ್ಳೆ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮದು ಏನಿತ್ತು ಅದು ಕಂಟಿನ್ಯೂ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಒಳ್ಳೇದಾಗ್ತಾನೆ ಬರುತ್ತೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನನಗೆ ನಿಮ್ಮ ಒಂದು ಎನರ್ಜಿ ಪ್ರಕಾರ ಇವು ಲೈಕ್ ಬೇಗ ಆಗಬೇಕು, ತುಂಬ ಡೆಸ್ಪರೇಟ್ ಆಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಮೈಟ್ ಬಿ ನೀವು ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿ ಈಗ ಹೋಪ್ಸ್ ಕಳ್ಕೊಳ್ತಾ ಇದ್ದೀರಾ. ಇನ್ನೇನು ನಿಮಗೆ ರಿಸಲ್ಟ್ ಸಿಗುವಂತಹ ಟೈಮ್, ದಿಸ್ ಈಸ್ ದ ಟೈಮ್ ಟು ಗೆಟ್ ಅ ರಿಸಲ್ಟ್. ಸೊ ಡೆಸ್ಪರೇಟ್ ಆಗಬೇಡಿ, ಹೋಪ್ಸ್ನ ಕಳ್ಕೊಬೇಡಿ, ಜಸ್ಟ್ ಬಿ ಪೇಷನ್ಸ್. ಸಡನ್ನಾಗಿ ಡಿಸಿಷನ್ಸ್ಗಳನ್ನ ತೊಗೊಳ್ಳೋದು ಬೇಡ. ಸಡನ್ನಾಗಿ ನಿಮ್ಮ ಪರ್ಸನ್ ಮೇಲಿರುವಂಥ ಕೋಪನ ಬೇರೆ ಒಂದು ವಿಚಾರಗಳಿಗೆ ಫಸ್ಟ್ರೇಟ್ ಆಗೋದು ಬೇಡ ನೀವು. ಸೊ ಆ ಒಂದು ಎನರ್ಜೀಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಮೇಲಿರುವಂತಹ ಒಂದು ಫಸ್ಟ್ರೇಷನ್ನ ನಿಮ್ಮ ಫ್ಯಾಮಿಲಿ ಮೇಲೆ ಹಾಕೋದು, ಅಥವಾ ನಿಮ್ಮ ತಾಯಿ ಮೇಲೆ ಹಾಕೋದು, ನಿಮ್ಮ ತಂದೆ ಮೇಲೆ ಹಾಕೋದು, ಅಥವಾ ನಿಮ್ಮ ಸಿಸ್ಟರ್ಸ್ ಮೇಲೆ, ಬ್ರದರ್ಸ್ ಮೇಲೆ, ಸಮಥಿಂಗ್ ಫ್ರೆಂಡ್ಸ್ ಮೇಲೆ. ಸೊ ಎಲ್ಲರ ಜೊತೆನೂ ಸ್ವಲ್ಪ ನೀವು ಜಗಳ ಆಡ್ತಾ ಇದ್ದೀರಾ. ಮೈಟ್ ಬಿ ಇದು ಒಂದು ಮೂಡ್ ಸ್ವಿಂಗ್ಸ್ ಆಗಿರಬಹುದು, ನಿಮ್ಮದು ಫಸ್ಟ್ರೇಷನ್ ಆಗಿರ್ಬೋದು. ಸರಿ ಹೋಗುತ್ತೆ, ಇಟ್ಸ್ ಫೈನ್. ಬಟ್ ಕಂಟ್ರೋಲ್ ಯುವರ್ ಎಮೋಷನ್ಸ್. ಮೆಡಿಟೇಷನ್ ಮಾಡಿ ನೀವು ಸಹ, ಬಿಕಾಸ್ ನನಗೆ ನಿಮ್ಮ ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ, ದಟ್ ಸಿಗ್ತಾ ಇದೆ, ದಟ್ ಯು ಆರ್ ಕ್ವೈಟ್ ಫಸ್ಟ್ರೇಟೆಡ್, ಡಿಸ್ಟರ್ಬ್ಡ್, ಪೀಸ್ಫುಲ್ ಇಲ್ಲ ನಿಮ್ಮ ಮೈಂಡ್ ಅಂತ ಹೇಳಬಹುದು. ಆ್ಯಂಡ್ ಸಮ್ ಪೀಪಲ್ ಆರ್ ಕ್ರೈಯಿಂಗ್ ಲಾಟ್. ತುಂಬ ಅಳ್ತಾ ಇದ್ದೀರಾ, ಕಣ್ಣೀರು ಸ್ಟಾಪ್ ಆಗ್ತಾ ಇಲ್ಲ ನಿಮ್ಮದು. ಐ ಥಿಂಕ್ ಈ ವಿಡಿಯೋ ನೋಡ್ತಾನೂ ಕೆಲವ್ರಿಗೆ ಅಳು ಬಂದಿರುತ್ತೆ. ಸೊ ಬಿ ಸ್ಟ್ರಾಂಗ್, ಬಟ್ ಇಟ್ಸ್ ಓಕೆ ಟು ಕ್ರೈ. ಲೆಟ್ ಇಟ್ ಮೆಲ್ಟ್ ಆಲ್ ಯುವರ್ ಪೇನ್. ಸೊ ನಿಮ್ಮ ಎಲ್ಲ ಪೇನ್ ನಿಮ್ಮ ಕಣ್ಣೀರ್ ಜೊತೆ ಮೆಲ್ಟ್ ಆಗಲಿ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಸಮಥಿಂಗ್ ಒಂದು ಪೋಸ್ಟ್ಪೋನ್ಮೆಂಟ್ ಎನರ್ಜೀಸ್ ಬರ್ತಾ ಇದೆ. ತುಂಬ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಕೆಲಸಗಳನ್ನ ಅಂತ ಹೇಳಬಹುದು. ಲೈಫಲ್ಲಿ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ರೀತಿಯ ಒಂದು ನಿಮಗೆ ಯಾವ ರೀತಿ ಸಿಚುವೇಶನ್ಸ್ ಏನು ಮಾಡಿದ್ರೆ ಏನು ಈ ರೀತಿ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ಈ ಪರ್ಸನ್ಗೂ ಆಗ್ತಾ ಇದೆ ಅಂತ ಹೇಳಬಹುದು. ನನ್ನ ಪರ್ಸನ್ ನನ್ನ ಜೊತೆಗಿಲ್ಲ, ನಾನ್ಯಾಕೆ ಚೆನ್ನಾಗಿ ಲೈಕ್ ನಾನ್ಯಾಕೆ ಯಾರಿಗೋಸ್ಕರ ಬದುಕಬೇಕು, ನಾನ್ಯಾಕೆ ಚೆನ್ನಾಗಿರಬೇಕು, ಈ ಥರದ ವಿಚಾರಗಳು ಇವ್ರಿಗೆ ಬರ್ತಾ ಇದೆ ಅಂತ ಹೇಳಬಹುದು.
ಐ ಥಿಂಕ್ ಈ ಪರ್ಸನ್ ತುಂಬಾ ಮೂಡಿ ಅಂತ ಹೇಳ್ಬೋದು. ಸಮ್ಟೈಮ್ಸ್ ತುಂಬ ಫ್ಲೋಟ್ ಆಗ್ತಾರೆ, ತುಂಬಾ ಈ ಜಗತ್ತಲ್ಲಿ ನನ್ನಷ್ಟು ಖುಷಿ ಯಾರೂ ಇಲ್ಲ ಅನ್ನೋ ರೀತಿಲಿ ಒಂದು ಪರ್ಸನ್ ಆಡ್ತಾರೆ ಅಂತ ಹೇಳ್ಬೋದು. ಅಥವಾ ಸಮ್ಟೈಮ್ಸ್ ತುಂಬಾ ಸ್ಯಾಡ್ ಆಗಿಬಿಡ್ತಾರೆ, ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರುವಂತಹ ದುಃಖ ಇವ್ರಿಗೇನೆ ಬಂದ್ಬಿಟ್ಟಿದೆ, ಈ ರೀತಿ ಒಂದು ಎನರ್ಜೀಸ್ ಇದೆ ಅಂತ ಹೇಳ್ಬೋದು. ಮೈಟ್ ಬಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಅನ್ಬೋದು. ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಮೈಟ್ ಬಿ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿರೋ ಕಾರಣ ಈ ರೀತಿ ಇವರು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಕನ್ಫ್ಯೂಸ್ಡ್ ಇದ್ದಾರೆ, ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ, ಅನ್ಸ್ಟೆಬಿಲಿಟಿ ಅನ್ನೋದು ಇವ್ರ ಲೈಫಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಲೇಡಿ ಅವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮೈಟ್ ಬಿ ಒಂದು ರಿಲೇಟಿವ್ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಮದರ್ ಇಶ್ಯೂಸ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು. ಸಮ್ ಲೇಡಿ ಈಸ್ ಮ್ಯಾನಿಪುಲೇಟಿಂಗ್ ದಿಸ್ ಪರ್ಸನ್ ಅಂತ ಹೇಳ್ಬಹುದು. ನನಗೆ ಫೆಮಿನೈನ್ ಎನರ್ಜೀಸ್ ಕಾಣಿಸ್ತಾ ಇದೆ. ಮೈಟ್ ಬಿ ಸಮ್ ಫೆಮಿನೈನ್ ಎನರ್ಜೀಸ್ ಮ್ಯಾನಿಪುಲೇಟಿಂಗ್ ಇವ ಪರ್ಸನ್ ಅಂತ ಹೇಳ್ಬಹುದು. ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರಬಹುದು. ದಟ್ ಎಮೋಷ್ನಲಿ ಬ್ಲ್ಯಾಕ್ ಮೇಲಿಂಗ್, ದಟ್ ನನಗೆ ಫ್ಯಾಮಿಲಿ ಬೇಕಾ, ಅವರು ಬೇಕಾ, ಫ್ಯಾಮಿಲಿ ಬೇಕಾ, ನಿನ್ನ ಪರ್ಸನ್ ಬೇಕಾ, ಈ ರೀತಿಯ ಒಂದು ಎಮೋಷ್ನಲಿ ಸೀನ್ಸ್ ನಡೀತಾ ಇದೆ ಮನೇಲಿ ಅಂತ ಹೇಳ್ಬೋದು. ದಿಸ್ ಇಸ್ ದ ರೀಸನ್. ಈ ಒಂದು ಕಾರಣದಿಂದ ಈ ಒಂದು ಪರ್ಸನ್ ನಿಮ್ಮವರೆಗೂ ಬರೋದಕ್ಕೆ ರೆಡಿ ಆಗ್ತಾ ಇಲ್ಲ. ಬಿಕಾಸ್ ತುಂಬ ಎಮೋಷ್ನಲಿ ಕಟ್ಟಾಕೊಂಡಿದ್ದಾರೆ ಅಂತ ಹೇಳ್ಬೋದು ಇವರು. ಐ ಥಿಂಕ್ ಇವರು ಫ್ಯಾಮಿಲಿಗೋಸ್ಕರ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಅಂತ ಹೇಳ್ಬಹುದು. ಫ್ಯಾಮಿಲಿಲಿ ಯಾರು ಏನೇ ಹೇಳಿದ್ರು ನೋ ಅನ್ನೋಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು. ನಾಟ್ ಓನ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ ಆಗಿರಬಹುದು, ಸಮಥಿಂಗ್ ಯಾರು ಏನೇ ಹೇಳಿದ್ರು ಎಸ್ 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 ಅಂತ, ತುಂಬ ಎಸ್ ಅಂತ ಹೇಳ್ತಾ ನಿಮ್ಮ ವಿಚಾರದಲ್ಲಿ ಎಲ್ರಿಗೂ ಎಸ್ ಅಂತ ಹೇಳಿ ನಿಮ್ಮ ವಿಚಾರಕ್ಕೆ ಫಸ್ಟ್ರೇಟ್ ಆಗಿ ನೋ ಅಂತ ಹೇಳಿದ್ದಾರೆ. ಆ ಒಂದು ನೋ ರಿಗ್ರೆಟನ್ನು ಕೊಡ್ತಾ ಇದೆ ಈಗ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ದಿಸ್ ಪರ್ಸನ್ ನೀಡ್ಸ್ ಅಗೇನ್ ಅವರ್ ಫ್ರೀಡಮ್ ಅಂತ ಹೇಳ್ಬಹುದು. ಏನು ನಡೀತಾ ಇದೆ ಲೈಫಲ್ಲಿ ಗೊತ್ತಾಗ್ತಾ ಇಲ್ಲ, ಯಾವ ಒಂದು ಹೆಜ್ಜೆನ ಇಡಬೇಕು ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಹೋದರೆ ನನಗೆ ನನ್ನ ಲೈಫ್ ಸರಿ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಮೈಟ್ ಬಿ ಈ ಒಂದು ಪರ್ಸನ್ ಅವರ ಹೆಲ್ತ್ ಅಷ್ಟು ಸರಿಯಾಗಿಲ್ಲ ಅಂತ ಹೇಳ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ತುಂಬ ಸ್ಟಕ್ ಎನರ್ಜಿ ಇರೋದ್ರಿಂದ ಎಲ್ಲಿ ಏನು ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ. ಇರಬೇಕು ಹೋಗಬೇಕು ಈ ರೀತಿಯ ಒಂದು ಎನರ್ಜಿ ಇದೆ ಅಂತ ಹೇಳ್ಬೋದು. ಮುಂಚೆ ಥರ ಆಸಕ್ತಿ ತೋರಿಸ್ತಾ ಇಲ್ಲ, ವೆರೈಟಿ ಆಫ್ ಪ್ಲೆಂಟಿ ಆಫ್ ಸ್ಕಿಲ್ಸ್ ಟ್ರೈ ಮಾಡ್ತಾ ಇದ್ರು, ಹೊಸದಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು. ಬಟ್ ನಾವು ಈ ಪರ್ಸನ್ ಮೈಂಡ್ ಓಡ್ತಾನೆ ಇಲ್ಲ ಅಂತ ಹೇಳ್ಬೋದು, ಬ್ಲಾಕ್ ಆಗಿದೆ ಅಂತ ಹೇಳ್ಬೋದು ಇವರ ಒಂದು ಮೈಂಡ್. ಇವರ ಮೈಂಡ್ ಕಂಟ್ರೋಲಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರ ಕಂಟ್ರೋಲಲ್ಲಿ ಮೈಂಡ್ ಇಲ್ಲ, ತುಂಬ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡಲ್ಲಿದ್ದಾರೆ ಅಂತ ಹೇಳ್ಬಹುದು. ಮೈಟ್ ಬಿ ನಿಮ್ಮ ಜೊತೆ ಇದ್ದಾಗ ಒಂದಷ್ಟು ಪಾಸಿಟಿವ್ನೆಸ್ ಇವರಿಗೆ ಸಿಗ್ತಾ ಇತ್ತು, ನಿಮ್ಮ ಒಂದು ಅಪ್ರಿಷಿಯೇಷನ್ ಇವರಿಗೆ ಸಿಗ್ತಾ ಇತ್ತು. ಏನೇ ಮಾಡಿದ್ರು ನೀವು ಅಪ್ರಿಷಿಯೇಟ್ ಮಾಡ್ತಿದ್ರಿ, ಏನೇ ಮಾಡಿದ್ರು ನೀವೊಂದು ಬ್ಯಾಕ್ ಬೋನ್ ಆಗಿ ಒಂದು ಪರ್ಸನ್ಗೆ ನಿಲ್ತಾ ಇದ್ರಿ. ಹೌದು, ಗುಡ್, ವೆಲ್ ಡನ್, ಚೆನ್ನಾಗಿ ಮಾಡಿದೆ, ಇನ್ನೂ ಚೆನ್ನಾಗಿ ಮಾಡು, ಈ ರೀತಿ ಒಂದು ಪ್ರೋತ್ಸಾಹದ ಮಾತುಗಳು ನಿಮ್ಮಿಂದ ಕೇಳಿ ಬರ್ತಾ ಇತ್ತು. ಅದೆಲ್ಲವನ್ನೂ ಈ ಪರ್ಸನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಮ್ಯೂಸಿಕ್ ಲವರ್ ಆಗಿದ್ದಾರೆ ಅಂತ ಹೇಳ್ಬಹುದು. ಸಾಂಗ್ಸ್ಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಒಂದು ವಾಯ್ಸ್ ಏನಿದೆ, ಧ್ವನಿ ಏನಿದೆ ತುಂಬ ಚೆನ್ನಾಗಿತ್ತು, ನಿಮ್ಮ ಒಂದು ಹಾಡುಗಳು ಅವ್ರಿಗೋಸ್ಕರ ನೀವು ಒಂದಷ್ಟು ಹಾಡುಗಳನ್ನ ಹಾಡ್ತಾ ಇದ್ರಿ, ಅದನ್ನು ಇವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಅವರ ನೆನಪಿಗೋಸ್ಕರ ನೀವು ಈಗ ಹಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಥವಾ ಅವ್ರು ಕೇಳಿಸ್ಕೊಳಕ್ಕಿಲ್ಲ ಅಂತ ನೀವೇನಾದರೂ ಹಾಡೋದನ್ನು ನಿಲ್ಲಿಸಿದ್ರೆ ಸ್ಟಾರ್ಟ್ ಸಿಂಗಿಂಗ್ ಅಂತ ಹೇಳ್ತೀನಿ. ಹಾಗೇನಾದರೂ ನೀವು ಹಾಡೋರಿದ್ದರೆ ಅಥವಾ ನಿಮ್ಮ ಪರ್ಸನ್ಗೆ ನಿಮ್ಮ ಹಾಡು ಇಷ್ಟ ಆಗ್ತಾ ಇತ್ತು ಅಂದರೆ ಎಸ್ ಅಂತ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನನಗೆ ಇಲ್ಲಿ ಮ್ಯೂಸಿಕ್ ಎನರ್ಜಿ ಕಾಣಿಸ್ತಾ ಇದೆ. ಇವನ್ ಐ ಲವ್ ಮ್ಯೂಸಿಕ್. ಓಕೆ, ಆ್ಯಂಡ್ ಗೈಸ್, ನಿಮಗೆ ಒಂದು ಅಡ್ವೈಸ್ ಹೇಳಬೇಕು ಅಂದರೆ ಇಲ್ಲಿ ಸ್ವಲ್ಪ ಸೆಲ್ಫ್ ಲವ್ ಬೇಕಾಗಿದೆ ಅಂತ ಹೇಳಬಹುದು. ನಿಮ್ಮನ್ನು ನೀವು ಸ್ವಲ್ಪ ಇನ್ನೂ ನಿಮ್ಮ ಕಡೆ ಒಂದು ಫೋಕಸ್ಡ್ ಆಗಿ ಇರಬೇಕು ಅಂತ ಹೇಳಬಹುದು. ಇಲ್ಲಿ ಕೆಲವರು ತುಂಬ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ತುಂಬ ಓವರ್ ವೇಟ್ ಆಗಿರಬಹುದು, ವೇಟ್ ಗೇನ್ ಜಾಸ್ತಿ ಆಗಿರಬಹುದು. ಫೋಕಸ್ ಆನ್ ಹೆಲ್ತ್. ಸಮ್ ಸ್ಕಿನ್ ಇಶ್ಯೂಸ್ ಬರ್ತಾ ಇದೆ, ಫೋಕಸ್ ಆನ್ ದಟ್. ಪಿಂಪಲ್ ಜಾಸ್ತಿ ಆಗ್ತಾ ಇರ್ಬೋದು ಕೆಲವರಿಗೆ, ಅದ್ರ ಕಡೆ ಫೋಕಸ್ ಮಾಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ಗೈಸ್. ಬಿಕಾಸ್ ನಿಮ್ಮ ಪರ್ಸನ್ ನೋಡ್ತಾ ಇಲ್ಲ ನನ್ನ, ಯಾರಿಗೋಸ್ಕರ ರೆಡಿ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ರೆ ಇನ್ನೂ
ನಿಮ್ಮ ಸೆಲ್ಫ್ ಲವ್ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಒಂದು ವೈಬ್ರೇಷನ್ಸ್ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಬೇಗ ನೀವು ನಿಮ್ಮ ಪರ್ಸನ್ ಜೊತೆ ಮತ್ತೆ ಕನೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಯೂನಿವರ್ಸ್ ಯಾವಾಗಲೂ ನಮ್ಮ ಒಂದು ವೈಬ್ರೇಷನ್ಸ್ ಮೇಲೆ ನಮ್ಮ ಒಂದು ವಿಷಸ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳಬಹುದು. ಸೊ ಫೋಕಸ್ ಆನ್ ಯುವರ್ ಸೆಲ್ಫ್. ತುಂಬ ವೇಟ್ ಲೂಸ್ ಆಗಿರೋರು ಇದ್ದೀರಾ, ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ತುಂಬಾ ವೇಟ್ ರೆಡ್ಯೂಸ್ ಆಗ್ತಾ ಇದೆ ಕೆಲವ್ರದ್ದು, ಎಷ್ಟೇ ತಿಂದರೂ ದಪ್ಪ ಆಗ್ತಾ ಇಲ್ಲ. ವೈ? ಬಿಕಾಸ್ ಓವರ್ ಥಿಂಕಿಂಗ್ ನೀವು ಮಾಡ್ತಾ ಇದ್ದೀರಾ. ಸ್ಟಾಪ್ ಓವರ್ ಥಿಂಕಿಂಗ್. ಅಟ್ಲೀಸ್ಟ್ ಊಟ ಮಾಡುವಾಗ, ನಿಮ್ಮ ಕೆಲಸ ಮಾಡುವಾಗ ಅಟ್ಲೀಸ್ಟ್ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡೋದನ್ನು ಬಿಡಿ. ಸೊ ಕೆಲಸದ ಕಡೆ, ನಿಮ್ಮ ಒಂದು ವರ್ಕ್ ಪ್ಯಾಷನ್ ಕಡೆನೂ ಫೋಕಸ್ಡ್ ಆಗಿರಲಿ. ಡಿವೈನ್ ಟೈಮಲ್ಲಿ ಏನಾಗಬೇಕೋ ಎಲ್ಲ ಆಗುತ್ತೆ. ಅಗೇನ್ ನಾನು ಯಾವಾಗಲೂ ಹೇಳೋ ಹಾಗೆ ಯೂನಿವರ್ಸ್ಗೆ ಸರೆಂಡರ್ ಆಗಿ ಯೂನಿವರ್ಸ್ಗೆ ನಿಮ್ಮ ವಿಶ್ನ ಕೊಡಿ. ಅವ್ರು ಅದನ್ನು ವರ್ಕ್ ಮಾಡ್ತಾರೆ ನಿಮಗೋಸ್ಕರ. ಯಾವಾಗಲೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ರಿಮೆಂಬರ್, ನೀವು ಯಾವ ಒಂದು ವೈಬ್ರೇಷನ್ನಲ್ಲಿರ್ತೀರ ಅದ್ರ ಮೇಲೆ ಯೂನಿವರ್ಸ್ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.